ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಕಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು ಎರಡನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಕಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು ಎರಡನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಕಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು ಎರಡನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಕಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ಎರಡನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ,
ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು 2ನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ 2ನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. 2ನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು 2ನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ 2ನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. 2ನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು 2ನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ 2ನೇ ಕಂತಿನ ಪೂರಕ ಅಂದಾಜು ಮಂಡನೆ ಮಾಡಲಾಗುತ್ತೆ. 6,279.87 ಕೋಟಿ ರೂಪಾಯಿ ಮೊತ್ತದ ಅಂದಾಜದು. ಸಿಎಂ ಸಿದ್ದರಾಮಯ್ಯ ಬದಲು ಎಚ್.ಕೆ. ಪಾಟೀಲ್ ಅವರಿಂದ ಮಾಹಿತಿ ಹೊರಬೀಳುತ್ತೆ. ಸಿಎಂ ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣಕ್ಕೆ 6.37 ಕೋಟಿ, ಲೋಕಾಯುಕ್ತ ಸಂಸ್ಥೆಯ 22 ಹೊಸ ವಾಹನ ಖರೀದಿ 2.8 ಕೋಟಿ, ಅಧಿಕಾರಿಗಳ 35 ಹೊಸ ವಾಹನಗಳಿಗೆ 3.41 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ 9.12 ಕೋಟಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಬಾಕಿ ಹಣವನ್ನು ಕೊಡೋದಕ್ಕೆ ಎಷ್ಟು ಕೋಟಿ ಅಂತ ನಾವು ಗಮನಿಸುತ್ತೀವಿ. ಒಟ್ಟಾರೆಯಾಗಿ ಇವತ್ತು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾವುದಕ್ಕೆ ಪೂರಕ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. 2ನೇ ಕಂತಿನ ಪೂರಕ ಅಂದಾಜು ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತೇಳಿ ಹತ್ರ 9 ಕೋಟಿ ರೂಪಾಯಿ, ಪ್ರಜಾಬಂದಿಗಳ ಬಾಕಿ ಕೂಲಿ ಹಣ ಕೊಡುವುದಕ್ಕೆ 17.5 ಕೋಟಿ ರೂಪಾಯಿ. ಈ ರೀತಿಯಾಗಿ ಇವತ್ತು 2ನೇ ಕಂತಿನ ಪೂರಕ ಅಂದಾಜನ್ನ ಮಂಡನೆ ಮಾಡಲಾಗುತ್ತೆ.